ಹೇಳು ಚೆನ್ನಾಗೈತಾ ಚೆನ್ನಾಗಿಲ್ಲ ಕಾಫಿ ಬೇಕು ಲಿಖಿತ ಮನೆ ನನ್ನ ಮನೆ ಅವನ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದೀರೋ ನಮ್ಮ ಅಮ್ಮನ ಹೋಗಿತ್ತವ್ರ ಗೈಸ್ ಬೈಕ್ ಬಂದಂಗೆ ಹೋಯ್ತಾ ಇದ್ರು ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಜ್ಜು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಿಲ್ಲ ಗೆಸ್ಟ್ ಡೇ ಇನ್ ಮೈ ಲೈಫ್ ಮಾಡೋಣ ಅನ್ಕೊಂಡಿದ್ದೆ ಬಿಕಾಸ್ ಇವತ್ತು ಸಂಡೇ ಆದ್ರಿಂದ ವಿಲ್ ಸಿ ವಾಟ್ ಅಂಡ್ ಆಲ್ ಅಡ್ವೆಂಚರ್ಸ್ ಆಗಿ ಹೋದ್ರು ನಾಟ್ ದಟ್ ಬಿಗ್ ಅಡ್ವೆಂಚರ್ಸ್ ಏನೋ ಸುಮ್ಮನೆ ಸಣ್ಣ ಅದು ನೋಡೋಣ ವೀಕ್ ಡೇಸ್ ಅಂಡ್ ಆಲ್ ಐ ಪ್ಲಾನ್ ಐ ಮೇಕ್ ಶ್ಯೂರ್ ಐ ಮೇಕ್ ಸಮ್ ಪಾಯಿಂಟ್ಸ್ ಇನ್ ಮೈ ಡೈರಿ ಅಂದರೆ ಪರ್ಸ್ನಲ್ ಡೈರಿ ಅವೆಲ್ಲ ಮೇಂಟೈನ್ ಮಾಡಲ್ಲ ಅಂದರೆ ಲೈಕ್ ಶೆಡ್ಯೂಲ್ ಮಾಡೋದು ಏನೇನು ಮಾಡ್ತೀನಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್ಗೆ ನಾವು ಮಾಡಲೇಬೇಕು ಪ್ರೊಫೆಷ್ನಲ್ಲೂ ಮಾಡಬೇಕು ಇದರಲ್ಲಿ ಪರ್ಸ್ನಲ್ ಲೈಫಲ್ಲೂ ಮಾಡಬೇಕು ನೀವು ಮಾಡಿ ನೋಡಿ ಟ್ರೈ ಮಾಡಿ ಸೊ ಒಂಥರ ಪಾಯಿಂಟ್ಸ್ ಬರ್ಕೊಳ್ಳಿ ನಾನು ಮಾಡ್ತೀನಿ ಅಂತ ಮೇಕ್ ಶ್ಯೂರ್ ಯು ಕಂಪ್ಲೀಟ್ ಇಟ್ ಓಕೆನಾ ದಿನದಲ್ಲಿ ನೈಟ್ ಇವತ್ತು ಸಂಡೇ ನೈಟ್ ಬರ್ಕೊಂಡು ಮಂಡೇ ಆ ಥರ ಓಕೆನಾ ನೀವು ಟ್ರೈ ಮಾಡಿ ಸೊ ಇವತ್ತೇನಿಲ್ಲ ಆ್ಯಸ್ ಯೂಶುವಲ್ ಏನು ಪ್ಲ್ಯಾನ್ ಮಾಡಲ್ಲ ವೀಕೆಂಡ್ಸ್ ಅಲ್ವಾ ಹೂವಿಲ್ ಪ್ಲ್ಯಾನ್ ಅದ್ರ ಪಾಡಕ್ಕೆ ಅದಾಗುತ್ತೆ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ 10:45 11 ಅರೌಂಡ್ ಅಷ್ಟೇ ಎದ್ದು ವಾಕಿಂಗ್ ಹೋಗೋಕ್ಕಾಗಿಲ್ಲ ಇವತ್ತು ಬಿಕಾಸ್ ಹೇಳಿದ್ನಲ್ಲ ನನಗೆ ಹೇಳಿಲ್ಲ ಅನಿಸುತ್ತೆ ನನಗೆ ಮಸಲ್ ಕ್ಯಾಚ್ ಆಗಿಬಿಟ್ಟಿದೆ ಯಾಕಂದರೆ ನಾನು ಇಲ್ಲಿ ಶಟಲ್ ಆಡ್ತಾ ಇರ್ತೀನಿ ಗೈಸ್ ಅವಾಗ ನೈಟ್ ಹೊತ್ತು ವಾರ್ಮ್ ಅಪ್ ಮಾಡಿದಿರಾ ಇದಾಗ್ಬಿಟ್ಟಿದೆ ನನಗೆ ಮಸಲ್ ಕ್ಯಾಚ್ ಆಗಿಬಿಟ್ಟಿದೆ ಸೊ ಐ ಸಜೆಸ್ಟ್ ಆಲ್ ಆಫ್ ಯು ಗೈಸ್ ಏನೇ ವರ್ಕೌಟ್ ಮಾಡಬೇಕಾದ್ರೂ ಇಲ್ಲ ಏನೇ ಆಟ ಆಡಬೇಕಂದ್ರೂ ಮೇಕ್ ಶ್ಯೂರ್ ಯು ಡೂ 5 to 10 minutes ಆಫ್ ವಾರ್ಮ್ ಅಪ್ ಆ್ಯಂಡ್ ದೆನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ಥರ ಆಗುತ್ತೆ ನಂಗೆ ಏನೋ ಒಂದು ಆಗಬೇಕಲ್ಲ ಗೈಸ್ that is mandatory. It will be fine. It will hold on some 2 to 3 days. After that I'll be fine. ಆಮೇಲೆ ಮಾಮೂಲಿ ಇದ್ದಿದ್ದೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ನಾನ ಆಯಿತು ಹೇರ್ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ವಿದ್ಯಾರಣ್ಯಪುರ ನಾನೇನು ಪ್ರಮೋಷನ್ ಮಾಡ್ತಿಲ್ಲ ಬಟ್ ಐಮ್ ಜಸ್ಟ್ ಟೆಲ್ಲಿಂಗ್ ಯು ನಾನು ಅಲ್ಲೇ ಯೂಶಲಿ ಹೋಗೋದು ಫ್ರಮ್ 4-5 ಇಯರ್ಸಿಂದ ಸೊ ಅಲ್ಲಿ ಹೋಗಿ ಹೇರ್ ಕಟ್ ಮಾಡ್ಸೋಣ ಅಂತ ಸದ್ಯಕ್ಕೆ ಪ್ಲಾನು ಆಮೇಲೆ ಅನ್ವಿತ್ ಆಬ್ವಿಯಸ್ಲಿ ಬರ್ತಾಳೆ ನೋಡೋಣ ಏನೇನು ಮಾಡ್ತೀರಿ ಅಂತ ಓಕೆ So ಅದೇ ಗೊತ್ತಾಯ್ತಲ್ಲ ನನಗೆ ಹೇಳಿದ್ದು ಅದು ಅಂದರೆ ನನಗೆ ಸ್ವಲ್ಪ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅದಕ್ಕಾಗಿ ಚೆನ್ನಾಗಿ ಅನಿಸ್ತು ಅವ್ರು ಸಕ್ಕದಾಗಿತ್ತು ಆಮೇಲೆ ಇನ್ನೂ ಏನೋ ಬಟರ್ಫ್ಲೈ ಕಟ್ ಅಂತ ಬರುತ್ತೆ ಸುಮ್ಮನೆ ಅದು ಒನ್ ಡೇ ಇರುತ್ತೆ ಅಲ್ವಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಹೇರ್ ಕಟ್ ಅಷ್ಟೇ ಯು ಚೆನ್ನಾಗಿರುತ್ತಾ ವಿ ಚೆನ್ನಾಗಿರುತ್ತಾ ಹೋಗುತ್ತಾ ಬಡ ಅಂದರೆ ನನಗೆ ಹೋಗ್ಲಿ ಕೂದಲು ಅಂದರೆ ಸ್ವಲ್ಪ ಮೀಡಿಯಮ್ ಆಗು ಇನ್ನು ಸ್ವಲ್ಪ ಶಾರ್ಟ್ ಮಾಡಿಬಿಡಿ ಅದೇ ಸಮ್ಮರ್ ನನಗೆ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ನೋಡೋಣ ಗೈಸ್ ಅವಳು ಏನು ರಿಯಾಕ್ಷನ್ ಕೊಡ್ತಾಳೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಬೈತಾಳೆ ಏನೋ ಶಾರ್ಟ್ ಹೇರ್ ಜಾಸ್ತಿ ಮಾಡಿಸ್ಕೊಂಡ್ವಿ ಸೊ ಬರ್ತಾಳೆ ನೋಡ್ತೀನಿ ಗೈಸ್ ಬೈಯಾಗಿ ಬರ್ತಾವಳೆ ಏನು ಈ ರೇಂಜಿಗೆ ಶಾರ್ಟ್ ಮಾಡಿಸ್ಕೊಂಡಿದೆ ಅಂತ ಜಾಸ್ತಿ ಏನು ಶಾರ್ಟ್ ಇಲ್ಲ ಮಕ್ಕೆ ಕುರ್ಪಾಕ್ತೀನಿ ಅಂದ್ರೆ ಹೆಂಗೆ ಹಿಡಿದು ದೂರಕ್ಕೆ ಹೊಲಿಗೆ ಹಾಕಿದ್ರು 18 ಹೊಲಿಗೆ ಬೀಳ್ಬೇಕು ಹಂಗ್ ಕುಯ್ತೀನಿ ಜಾಸ್ತಿ ಏನು ಶಾರ್ಟ್ ಜಾಸ್ತಿ ಶಾರ್ಟ್ ಇಲ್ಲ ನೋಡು ಬಾಯ್ ಹಿಂದ್ಗಡೆ ಚೆನ್ನಾಗಿಲ್ವಾ ಅದನ್ನೇ ಹೇಳ್ತಾ ಇರೋದು ಕೆರಾಟಿನ್ ಹೋಗಿದ್ಯಾ ಅಂತ ಡೌಟು ಎಷ್ಟು ಯಾವಾಗ ಮಾಡ್ಸಿಲ್ಲ ಜುಲೈ ಹೋಗಿರುತ್ತೆ ಅಷ್ಟೊಂದು ಹೋಗಿದ್ಯಾ ಮುಂಚೆ ತರ ಆಗ್ಬಿಟ್ಟೈತಾ ಇಲ್ಲ ಅಷ್ಟು ಹೋಗಿಲ್ಲ ಸ್ವಲ್ಪ ಗೈಸ್ ನಂಗೆ ಭಯ ಗೈಸ್ ಆ ಕೆರಾಟಿನ್ ತಿರ್ಗಾ ಕೊಡ್ಬೇಕು ತಿರ್ಗಾ ಆಫರ್ ಕಾಯ್ಬೇಕು ಅಷ್ಟೆಲ್ಲ ಯಾರು ಕೊಡ್ತಾರೆ ಆಫರ್ ಬಂದಾಗ ಮಾಡಿಸ್ಕೊಡೋದು ಅಷ್ಟೇ ಏನದು ನಾನು ಸ್ವೀಟ್ ತಿನ್ನಲ್ಲ ಇದು ಡಿಕ್ಕೇಲಿ ಹಾಕಿದ್ರು ಹಾಯ್ ಮಾಡಿಲ್ಲ ನಾನು ಚೆನ್ನಾಗಿ ಪ್ರಮೋಷನ್ ಎಲ್ಲ ಏನಿಲ್ಲ ನಮಗೆಲ್ಲ ಯಾರು ಕೊಡ್ತಾರೆ ಗೈಸ್ ಇನ್ನು ನಾನು ಹೇಳ್ತೀನಲ್ಲ ನಾನು ಬರೋದು ಯಾವಾಗಲೂ ಇಲ್ಲೇ ಕಾಫಿ ಕುಡಿಯೋದಕ್ಕೆ ಬ್ರಾಹ್ಮಿನ್ಸ್ ತಂಡೆ ಬೋರ್ಡ್ ಇಲ್ಲ ಗೈಸ್ ಯಾಕೋ ಕೈ ಜಾಸ್ತಿ ಉರಿತಿದೆ ಗೈಸ್ ಅದು ಏನಾಗ್ತಿದೆಯೋ ಗೊತ್ತಾಗ್ತಾ ಇಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾಳೆ ಹೋಗ್ಬಿಟ್ಟು ಒಂದು ಆಪ್ರೇಷನ್ ಡೇಟ್ ಫಿಕ್ಸ್ ಮಾಡಬೇಕು ಕಾಫಿಯ ಕುಡಿತೀವಿ ನೋಡಿ
ಈ ಟೆಂಪ್ರೇಚರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟು ಶಕೆ ಇದೆ ಅಂದ್ರೆ ಆ ಶಕೆಯಲ್ಲಿ ಇವಳು ಕಾಫಿ ಬೇಕು. ಶಕೆ ಇದ್ರೆ ಪರವಾಗಿಲ್ಲ, ಕಾಫಿ ಇಸ್ ಕಾಫಿ, ಯಾರು ಮೀಟ್ ಮಾಡೋಕ್ಕಾಗಲ್ಲ. ನಾನು ತಲೆನೋವು ಅಂತ ಅಷ್ಟು ಬಡ್ಕೊಂಡು ಮಲ್ಕೊಂಡಿದ್ನಲ್ಲ, ಕಾಫಿ ಕುಡಿದ ತಕ್ಷಣ ಫುಲ್ ವಾಸಿ. ಹಾಯ್ ಗೈಸ್, ಆ್ಯಕ್ಚುಲಿ ಏನಿಲ್ಲ, ನಾನು ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ. ತಿರ್ಗಾ ಇವಳು ಫಸ್ಟ್ ಮಲ್ಕೊಂಡ್ಲು, ಆಮೇಲೆ ಅವಳು ನೋಡ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಊಟ ಮಾಡಿಕೊಂಡು ಎಲ್ಲ ವಿಡಿಯೋ ಮಾಡು ರೀಲ್ಸ್ ಅಂದರೆ ಬೇಕಾಗಿಲ್ಲ, ನೀನು ಯಾವಳು ಮಾಡೋಕೆ ಹೇಳಿದ್ದು, ನೀನು ಯಾವಳು ನೋಡ್ತಾಳೆ ಅಂತ. ಯಾ ವೆಲ್ ಗುಡ್ ಈವ್ನಿಂಗ್ ಗೈಸ್. ಈವ್ನಿಂಗ್ ಆಗಿದೆ, ಅದಕ್ಕೆ ಗುಡ್ ಈವ್ನಿಂಗ್ ಅಂತ ಇದ್ದೀನಿ. ಏನಿಲ್ಲ, ಇವಾಗ ಸುಮ್ಮನೆ ಒಂದು GK ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನಾವು ಸುಮ್ಮನೆ ಹಂಗೆ ಬರ್ತಾ ಇರ್ತೀವಿ, ಒಂದು ರೌಂಡ್ ಹಾಕ್ಕೊಂಡು ಸುಮ್ಮನೆ ಹಂಗೆ ನೋಡಿ ಗೈಸ್. ಇಲ್ಲಿ ಮಾವಿನಕಾಯಿ ಸಕ್ಕದಾಗಿ ಬಿಟ್ಟಿದ್ದಾವ, ತೋರಿಸ್ತೀನಿ. ಬಟ್ 5,000 rupees ಫೈನ್ ಇದೆ. ಎಷ್ಟು ಬೇಕೋ ಕಿತ್ಕೊಂಡು ಹೋಗಿ, ಬಟ್ 5,000 rupees ಕಟ್ಬಿಡಿ. ಓಕೆ, ನನ್ನೇ ಸುಳ್ಳು ಹೇಳ್ಬೇಡ. ಆಮೇಲೆ ತೋರಿಸ್ತೀವಿ ಇನ್ನೂ. ತುಂಬಾ ಚೆನ್ನಾಗಿದೆ, ತೋರಿಸು, ಆದರೆ ಝೂಮ್ ಮಾಡು. ನಾವು ಇವಳು ಝೂಮ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಇವಾಗ ಸ್ವಲ್ಪ ಕಾಡಿದೆ ಮಧ್ಯದಲ್ಲಿ, ಇದನ್ನ ಪಾಸ್ ಆಗ್ಬಿಟ್ಟು ಆಮೇಲೆ ಮಾತಾಡೋಣ. ಓಕೆನಾ? ಮಾಡ್ತಿದ್ಯಾ? ಅಲ್ಲಿ ನೋಡು, ಅಲ್ಲಿ ತೋರಿಸು, ಅಲ್ಲಿ ಝೂಮ್ ಮಾಡಿ ತೋರಿಸು. ಹಾವು ಇಲ್ಲಿ 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 ಎದ್ಕೊಂಡ್ಲಿ ಗೈಸ್. ಅದ್ರಿಂದ ತಪ್ಪು, ಇದು ಖಂಡನಾರ್ಹ, ಇದನ್ನ ಅರಗಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಬೇಕಂತ ಮಾಡೋದು. ಇನ್ನೊಂದ್ಸತಿ ಬಂದ್ರೆ ಕೇಳು. ನೋಡಿ ಇದೆ 5,000 rupees ಫೈನ್. ಮ್ಯಾಂಗೋ ಝೂಮ್ ಮಾಡಿ ತೋರಿಸ್ಬೇಕು. ಯಾರಿಗಾರ ಫ್ರೆಶ್ ಮ್ಯಾಂಗೋಸ್ ಬೇಕಂದ್ರೆ ಯು ಕ್ಯಾನ್ ಪರ್ಚೇಸ್ ಇಟ್ ಆಲ್ಸೋ. ಯಾವ ಥರ ಪೆಸ್ಟಿಸೈಡ್ಸ್ ಆಗಲಿ ಏನೂ ಹಾಕಿಲ್ಲ, ಫ್ರೆಶ್ ಆಗಿರುತ್ತೆ. ಈ ಕಡೆ ಹೋದ್ರೆ ಗೈಸ್, ಈ ಕಡೆ ಹೋದ್ರೆ ಸಮಾಧಿ ಬರುತ್ತೆ. ಇಲ್ಲೆಲ್ಲ ನಮ್ಮ ಏನಾದ್ರು ಯಾರಾದರೂ ತೀರ್ಕೊಂಡಾಗ ಆ ಕಡೆ ಹೋಗೋಣ. ಬರ್ತೀಯಾ? ಭಾವನಾ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದೀರೋ ಅನ್ಕೊಳ್ತಾ ಇರ್ತಾರೆ, ಯಾಕೆ ನನ್ನ ಫ್ರೆಂಡು ವ್ಲಾಗಲ್ಲಿ ಇಲ್ಲ ಅಂತ. ಅವಳು ಬಿಸಿ ಆಗ್ಬಿಟ್ಟಾಳು ಗೈಸ್. ನಮಗೆಲ್ಲ ಟೈಮೇ ಕೊಡಲ್ಲ ಇವಾಗ. ಕೆಲಸ ಆಯಿತು, ಮನೆ ಇಂಟರ್ನ್ಶಿಪ್ ಮಾಡ್ತಿದ್ವಿ. ಈ ಜಾಗ ಯಾರಾದ್ರೂ ನೆನಪಿದೆಯಾ ಪ್ಲೀಸ್ ಕಮೆಂಟ್ ಮಾಡಿ. ಏನು ಜಾಗ ಅದು? ಇವ್ರಿಗೆ ಏನು ನೆನಪಿಲ್ಲ. ನಾವು ಮೋಸ್ಟ್ ಆಫ್ ದ ರೀಲ್ಸ್ ಶೂಟ್ ಮಾಡೋದೇ ಈ ಜಾಗ. ಮೋಸ್ಟ್ ಆಫ್ ದ ಎಲ್ಲಿ ಇವಾಗ ಏನು ಅಷ್ಟೊಂದು ಮಾಡಿದ್ದೀವಿ, ಬೋರ್ ಆಗ್ಬಿಟ್ಟಿತ್ತು ಮಾಡಿ ನಮಗೆ. ಅದು ಸನ್ಸೆಟ್ ಲಿಖಿತ ಮನೆ. ಹಾಂ ಗೈಸ್, ಅದು ನನ್ನ ಮನೆ, ಚಿಕ್ಕ ಮನೆ ಅದು ಗೈಸ್. ಅದು ನಾನು ಇಷ್ಟು ಶಾರ್ಟ್ ಮಾಡಿಸ್ಕೊಂಡಿಲ್ಲ, ನೀವು ಅನ್ಕೋಬಿಡಿ ನಾನು ಶಾರ್ಟ್ ಮಾಡಿಸ್ಕೊಂಡು. ಅದು ಕರ್ಲ್ಸ್ ಮಾಡಿಸಿದ್ದೀನಿ. ಸೊ ಅದು ಇಟ್ಸ್ ಬೀಯಿಂಗ್ ಶಾರ್ಟ್ ಅಷ್ಟೇ. ನಮ್ಮ ಅಮ್ಮನ ಹೋಗಿತ್ತವ್ರ ಗೈಸ್, ಬೈಕ್ ಬಂದಂಗೆ ಹೋಯ್ತಾ ಇದ್ರು. ನಿಮ್ಗೆ ತೋರ್ಸೋಣ ಅನ್ಕೊಂಡಿದ್ದೆ, ಕ್ಯಾಮ್ರಾ ಇದ್ದಿದ್ರೆ ಅದಕ್ಕೂ ಬೈಸ್ಕೊತೀನಿ ಅಂತ ನಾನು ತೋರ್ಸೋಕೆ ಹೋಗಿಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಪೀಸ್ ಆಗಿದೆ ಅಂದರೆ, ನಾನು ನಿಮ್ಗೋಸ್ಕರನೇ ಬಂದಿದ್ದು ಗೈಸ್ ಸಂಜೆ. ಇಲ್ಲಾಂದರೆ ಸಂಜೆ ಬರ್ತಾ ಇರಲಿಲ್ಲ ನಾನು. ಬಂದು ಚಿಕ್ಕ ವಯಸ್ಸಿಂದ ಬಂದು ಏನು ಇವಾಗ ಅಷ್ಟೇ ಅಮ್ಯೂಸ್ ಆಗಲ್ಲ. ನೋಡಿ ಎಷ್ಟು ಸುಟ್ಟೋಗಿದೆ ಅಲ್ಲ ಗೊತ್ತಿಲ್ಲ ಗೈಸ್, ಬೈಕೋಬೇಡಿ. ಬಟ್ ಸಮಾಡ್ ಐ ಆಮ್ ಶೋಯಿಂಗ್ ಗೈಸ್. ಇದು 2ನೇ ರೌಂಡ್ ಬಂದು ಕಾಫಿ ಕುಡಿತಾ ಇದ್ದೀನಿ. ಯಾಕೋ ಹೆವಿ ತಲೆನೋವ್ತಾ ಇತ್ತು. ಮಗು ಯಾವುದೋ ಪಾಪ ಅಳ್ತಾ ಇತ್ತು. ಇವಳು ನೋಡ್ಬಿಟ್ಟು ಹತ್ಕೊಂಡ್ಬಿಟ್ಟು ನಾನು ಅಳ್ತಾ ಇತ್ತು, ನಾನು ಅದನ್ನು ನಗಿಸ್ತಾ ಇದ್ದೆ. ಕಾಫಿ ಲವರ್ಸ್ ಹೇಳೋದಿದ್ದೀರಾ? ಹೇಳಲ್ಲ, ಬಟ್ ಅಟ್ಲೀಸ್ಟ್ ಲೈಕ್ ಮಾಡಿ ಅಷ್ಟೇ. ಕಾಫಿ ಇಲ್ಲ, ಅದು ಫಿಲ್ಟರ್ ಕಾಫಿ, ಇನ್ಸ್ಟೆಂಟ್ ಇಷ್ಟು ಟೇಸ್ಟ್ ಬರೋಲ್ಲ. ಹಾಯ್ ದೇವ್. ಹಲೋ. ನನ್ನ ಕಟ್ಟಿಂಗ್ ಹೆಂಗಿದೆ ನಿಜ ಹೇಳ್ಬೇಕು? ಚೆನ್ನಾಗಿಲ್ವಾ? ನಮ್ಮ ಮಮ್ಮಿ ಬೈತಾ ಇತ್ತು ಶಾರ್ಟ್ ಆಗ್ಬಿಟ್ಟೈತೆ ಅಂತ. ಹೋಗಿ ಹ್ಞೂ ಅಜಯ್, ಜಾಸ್ತಿ ಉದ್ದ ಆಗ್ಬಿಟ್ಟು ಗೈಸ್. ನೋಡಿ ಬನ್ನಿ, ಇವಾಗ ಎಷ್ಟೇ ಸ್ಟ್ಯಾಂಡರ್ಡ್ ಗೊತ್ತಾ ಅವನು? 4th ಸ್ಟ್ಯಾಂಡರ್ಡು. ನನ್ನ ಹೈಟ್ ಅವನೇ, ಇನ್ನೇನೋ ಸ್ವಲ್ಪ ನನ್ನ ಶೋಲ್ಡರ್ ಗಂಟ ಅವನೇ. ಕೇಳ್ಬಾದೇವ್ ಮಮ್ಮಿನ, ನನ್ನ ಕಟ್ಟಿಂಗ್ ಚೆನ್ನಾಗಿ ಹೇಳ್ತಾ ಇಲ್ಲ. ಹ್ಞೂ ಅಜ್ಜಿ ಆತಾನೆ. ಇವತ್ತೇನ ನಾನು ಅಷ್ಟು ವೀಕೆಂಡು ಎಲ್ಲೂ ಹೋಗಿಲ್ಲ, ಅಡ್ವೆಂಚರ್ ಮಾಡಲ್ಲ. ಸೊ ಯಾಕೆ ಎದ್ಕೊಂತಿದ್ದೆ? ಬರ ಹೋಗ್ಲಿ, ಅಳ್ತಾವ್ ಕೇಸ್ ಒಂದೇ ಗಂಟೆಲಿ ಅಳ್ತಾವ್. ಸೊ ಯಾ, ನೀನು ರಿಸಲ್ಟ್ಸ್ ಬಂತ ಎಷ್ಟು? 89. ಯಾಕೋ 89? 99 ತೆಗಿಬೇಕು ತಾನೆ? ಸಾಕು ಬಿಡ, ಫಸ್ಟ್ ಮೇಂಟೈನ್ ಮಾಡ್ಕೊಂಡು ಬಾರ ಸಾಕು. ನಾನಾ ಮಾತಾಡ್ತೀರಾ ಅಜ್ಜಿ? ಹಿರಿಯ ಏನೋ ಹಂಗೆ ಮಾತಾಡಿ.
ಮೊನ್ನೆ ಮಾತಾಡಿದ ಊದ್ಗೆ ಅಂದ್ರೆ ಪಾಪ ಕಳಿಸ್ತೀನಿ ತಂದ್ಕೊಡಿ ಓ ಗೌರೀಶನ್ ತಂದ್ಕೊಟ್ಟಿಲ್ಲ ನೋಡಿ ಗೈಸ್, ಪಾರ್ಶಾಲಿಟಿ ನಮ್ಮ ಅಮ್ಮದು. ಬನ್ನಿ ಗೈಸ್, RCB ಮ್ಯಾಚ್ ನೋಡೋಣ. ಫಸ್ಟ್ ಎಂಡ್ ಏನಾಯ್ತು? ಔಟ್ ಏನೋ? ಚೆನ್ನಾಗಿ ಬಂದ ತಕ್ಷಣ ಔಟ್ ಆಗ್ಬಿಟ್ರ? ಹೋಲಿ ಬಿಡಿ, ಏನಾದ್ರು ಈ ಸಲ ಕಪ್ ನಮ್ದೆ. ಏನ್ ಹೇಳ್ತೀಯ? ಈ ಸತಿ ವಾಟ್ ಇಸ್ ದಿಸ್? ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಏನಿದ್ರು ನಾವು RCBಗೆ. ಎನಿವೇಸ್, ಲೆಟ್ ಮಿ ಎಂಡ್ ದಿಸ್ ವಿಡಿಯೋ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ and follow in Instagram likkirachu1428. Thank you so much for all the support. Bye Bye bye.